ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ, ಭಾಗ 73. ನಿಮಗೇನು ಕಣ್ಣು ಕಾಣಲ್ವಾ? ಕಣ್ಣನ್ನು ತಲೆಯ ಮೇಲಿಟ್ಟು ನಡೆದು ಬರುತ್ತಿದ್ದೀರಾ ಅಥವಾ ಬದುಕಿರುವಾಗಲೇ ಯಾರಿಗಾದರೂ ಕಣ್ಣನ್ನು ದಾನ ಮಾಡಿದ್ದೀರಾ? ಗೂಳಿಯ ಹಾಗೆ ನುಗ್ಗುತ್ತೀರಲ್ಲ ಎಂದು ಮುಖ ನೋಡದೆ ಒಂದೇ ಸಮನೆ ಬೈಯುತ್ತಿದ್ದಳು. ರಿತನ್ಯಾಳನ್ನು ನೋಡುತ್ತಾ ಬರುತ್ತಿದ್ದವನಿಗೆ ಎದುರಿಗೆ ಬಂದವರು ತಿಳಿಯಲಿಲ್ಲ. ಆದರೆ ಅವಳು ಆ ರೀತಿ ಬೈಯುವುದನ್ನು ನೋಡಿ ಕೋಪದಲ್ಲಿಯೇ ಅವಳನ್ನು ನೋಡುತ್ತಿದ್ದನು. ಮೊದಲಿಗೆ ಅವಳ ಮುಖದ ತುಂಬ ತಲೆ ಕೂದಲು ಮುಚ್ಚಿದ್ದರಿಂದ ಅವಳ ಮುಖ ಸರಿಯಾಗಿ ಕಾಣಿಸಲಿಲ್ಲ. ಅವಳು ಮೇಲೆ ಎದ್ದ ನಂತರವೇ ಸ್ಪಷ್ಟವಾಗಿ ಅವಳ ಮುಖ ನೋಡಿದ್ದು. ಅವನು ಮುಖ ನೋಡುತ್ತಿದ್ದ ಹಾಗೆ ಮನದಲ್ಲಿಯೇ ಅಹನಾ ಎಂದುಕೊಂಡನು. ನೆಲದಲ್ಲಿ ಬಿದ್ದವಳು ನೆಲದ ಪಾಲಾಗಿದ್ದ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ಮೇಲೆದ್ದು ನೋಡಿದರೆ ಅಲ್ಲಿ ಪಾರ್ಥ ನಿಂತಿರುವುದನ್ನು ನೋಡಿ ಉಗುಳು ನುಂಗಿದಳು. ಇಷ್ಟರವರೆಗೂ ಒಂದೇ ಸಮ ಬೈಯುತ್ತಿದ್ದವಳಿಗೆ ಈಗ ಮಾತು ಹೊರಬರದೆ ಗಂಟಲು ಕಟ್ಟಿದ ಹಾಗೆ ಆಯಿತು. ಕೋಪದಲ್ಲಿಯೇ ನೋಡುತ್ತಿರುವವನನ್ನು ನೋಡಿ ತಲೆ ತಗ್ಗಿಸಿದಳು. ನೀನು ಹೇಳಿದ ಹಾಗೆ ಕಣ್ಣನ್ನು ದಾನ ಮಾಡಿದ್ದೇನೆ, ಆದರೆ ನಾನು ಸತ್ತ ಮೇಲೆ ತೆಗೆದುಕೊಳ್ಳುತ್ತಾರಂತೆ ಎಂದು ಚೂಪು ನೋಟ ಬೀರುತ್ತಾ ಹೇಳಿದರೆ ಅವನ ಗಡುಸಾದ ಮಾತು ಕೇಳಿ ಇನ್ನೂ ಬೆದರಿದ ಅರಿಣಿಯಂತಾದಳು. ನಂತರ ಅದೇ ಮೇಲುಧ್ವನಿಯಲ್ಲಿ ಸಾರಿ ಎಂದಿದ್ದಳು. ಅವಳು ಬೈಯುವಾಗ ಇದ್ದ ಧ್ವನಿಗೂ ಈಗ ಇರುವ ಧ್ವನಿಗೂ ವ್ಯತ್ಯಾಸವನ್ನು ಗುರುತಿಸಿದವನಿಗೆ ಅವಳು ಎದರಿದ್ದಾಳೆ ಎಂದು ಸ್ಪಷ್ಟವಾಗಿ ತಿಳಿದು ಹೋಗಿತ್ತು. ಅವಳ ಭಯ ನೋಡಿ ಒಳಗೊಳಗೆ ನಕ್ಕಿದ್ದನು. ಕಿರುಗಣ್ಣಿನಲ್ಲೇ ಅವನ ಕೈಯಲ್ಲಿ ಹಿಡಿದಿರುವ ಸೀರೆ ನೋಡಿ ಇವರು ಸೀರೆ ತೆಗೆದುಕೊಳ್ಳುತ್ತಿದ್ದಾರಾ, ಯಾರಿಗೆ ಎಂದುಕೊಂಡಳು. ಅಷ್ಟರಲ್ಲಿ ಅಲ್ಲಿಗೆ ರಿತನ್ಯ ಬಂದವಳು ಪಾರ್ಥ ನೋಡಿಕೊಂಡು ಬರುವುದಲ್ಲವಾ ಎಂದಳು. ಪಾರ್ಥ ಕೈಯಲ್ಲಿ 2 ಸೀರೆ ಹಿಡಿದು ಬರುವುದನ್ನು ನೋಡಿ ಇನ್ನೇನು ಅವನ ಬಳಿಗೆ ಬರಬೇಕು ಎನ್ನುವಾಗಲೇ ಡಿಕ್ಕಿ ಹೊಡೆದು ಬೀಳಿಸಿದ್ದನ್ನು ನೋಡಿದ್ದಾಳಲ್ಲ. ಎಲ್ಲ ಈ ಸೀರೆಯಿಂದಲೇ ಆಗಿದ್ದು. ನನಗಂತೂ ಸೀರೆ ಆರಿಸಲು ಬರುವುದಿಲ್ಲ, ನೀನೇ ಯಾವುದಾದರೂ ಒಂದನ್ನು ಆರಿಸಿಕೋ ಎಂದು ಕೈಯಲ್ಲಿ ಹಿಡಿದಿದ್ದ 2 ಸೀರೆಯನ್ನು ರಿತನ್ಯ ಮುಂದೆ ಚಾಚಿದನು. ಈಗ ಅಹನಾ ಒಳಗೊಳಗೆ ನಕ್ಕಿದ್ದಳು. ನಾನೇ ಎಲ್ಬೋರ್ಡ್ ಎಂದುಕೊಂಡರೆ ನೀನು ನನಗಿಂತ ಎಲ್ಬೋರ್ಡ್, ಕೊಡು ಸೀರೆಯನ್ನು ಎಂದು 2 ಸೀರೆಯನ್ನು ಅವನಿಂದ ಕಸಿದುಕೊಂಡು, ಅಹನಾ ನೀನು ಬಂದಿದ್ದು ಒಳ್ಳೆಯದೇ ಆಯಿತು, ಈ 2 ಸೀರೆಯಲ್ಲಿ ಯಾವುದಾದರೂ ಒಂದನ್ನು ಆರಿಸು ಎಂದು ಅವಳ ಮುಂದೆ ಸೀರೆ ಹಿಡಿದಿದ್ದಳು. ಡಾಕ್ಟರ್ ನಾನು ಆರಿಸಬೇಕಾ ಎಂದು ಕಣ್ಣು ದಪ್ಪ ಮಾಡಿ ಕೇಳಿದಳು. ಮೊದಲು ಈ ಡಾಕ್ಟರ್ ಅನ್ನುವುದನ್ನು ನಿಲ್ಲಿಸು, ಅಕ್ಕ ಎಂದು ಕರಿ ಎನ್ನುತ್ತಿದ್ದ ಹಾಗೆ ಅಕ್ಕನಾ ಎಂದು ಮತ್ತೆ ಕಣ್ಣರಳಿಸಿದಳು. ಯಾಕೆ ಹಾಗೆ ಕರೆಯಲು ನಿನಗೆ ಇಷ್ಟ ಇಲ್ಲವಾ ಎನ್ನುತ್ತಿದ್ದ ಹಾಗೆ ಹಾಗೇನಿಲ್ಲ, ನೀವು ಹೇಳಿದ ಹಾಗೆ ಅಕ್ಕ ಎಂದು ಕರೆಯುತ್ತೇನೆ ಎಂದವಳ ನೋಟ ಸೀರೆ ಕಡೆಗೆ ಹರಿಯುತ್ತಿದ್ದ ಹಾಗೆ 2 ಸೀರೆಯು ಅವಳ ಕಣ್ಣಿಗೆ ತುಂಬ ಚೆನ್ನಾಗಿ ಕಂಡಿದ್ದವು. ಅಕ್ಕ 2 ಸೀರೆ ತುಂಬ ಚೆನ್ನಾಗಿದೆ, 2 ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದ ಹಾಗೆ ಸೀರೆ ಆರಿಸುವುದು ಇಷ್ಟು ಸುಲಭ ಎಂದು ಗೊತ್ತಿರಲಿಲ್ಲ ನೋಡು, ನಾನು ಮೊದಲೇ 2 ಆರಿಸಿದ್ದರೆ ಸರಿ ಹೋಗುತ್ತಿತ್ತು ಎಂದು ಪಾರ್ಥ ನಕ್ಕನು. ಬಹುಶಃ ಅಹನಾ ಇದೇ ಮೊದಲು ಅವನು ನಗುವುದನ್ನು ನೋಡುತ್ತಿರುವುದು. ಅವನು ನಗುವುದನ್ನು ನೋಡಿದವಳು ಮನದಲ್ಲಿ ಇವರಿಗೆ ನಗುವುದಕ್ಕೂ ಬರುತ್ತಾ ಎಂದುಕೊಂಡಳು. 2 ಸೀರೆಯನ್ನು ತೆಗೆದುಕೊಳ್ಳಲು ನನಗೇನು ತೊಂದರೆ ಇಲ್ಲ ಅಹನಾ, ಆದರೆ ನಾನು ಹೆಚ್ಚಿಗೆ ಸೀರೆಯನ್ನು ಉಡುವುದಿಲ್ಲ, ಇದು ಎಂಗೇಜ್ಮೆಂಟ್ಗೆ ತೆಗೆದುಕೊಳ್ಳುತ್ತಿರುವ ಸೀರೆ ಎಂದಳು. ಹೋ, ಹಾಗಲೇ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಎಂದುಕೊಂಡವಳು. ಹಾಗಾದರೆ ನಿಮ್ಮ ಮುಖದ ಬಣ್ಣಕ್ಕೆ ಈ ಸೀರೆ ಚೆನ್ನಾಗಿ ಒಪ್ಪುತ್ತದೆ, ಇದನ್ನೇ ತೆಗೆದುಕೊಳ್ಳಿ ಎಂದು ಕಡು ನೀಲಿ ಬಣ್ಣದ ಸೀರೆಯನ್ನು ಆರಿಸಿದ್ದಳು. ರಿತನ್ಯಾಳಿಗೂ ಕೂಡ ಆ ಸೀರೆ ಇಷ್ಟವಾಗಿದ್ದರಿಂದ ಅದನ್ನೇ ತೆಗೆದುಕೊಂಡಿದ್ದಳು. ಅಹನಾ ಇಲ್ಲಿ ಕರೆಯುತ್ತಿದ್ದೇನೆ ಎಂದು ಬೇಜಾರು ಮಾಡ್ಕೋಬೇಡ, ಎಂಗೇಜ್ಮೆಂಟ್ಗೆ ಮಿಸ್ ಮಾಡದೆ ಬರಬೇಕು ಎಂದು ಹೇಳಿ ನಿಶ್ಚಿತಾರ್ಥದ ದಿನಾಂಕವನ್ನು ಹೇಳಿದಳು. ಅವಳು ಅಷ್ಟು ಪ್ರೀತಿಯಿಂದ ಕರೆಯುತ್ತಿರುವುದನ್ನು ನೋಡಿ ಆಯಿತು ಬರ್ತೀನಿ ಎಂದು ತುಟಿ ಎರಳಿಸಿದಳು. ಪಾರ್ಥನಿಗೂ ಕೂಡ ಬಟ್ಟೆ ಆರಿಸಿ ಮುಗಿದ ಮೇಲೆ ಇಬ್ಬರು ಅಲ್ಲಿಂದ ಹೊರಟು ಒಂದು ಹೋಟೆಲ್ಗೆ ಬಂದಿದ್ದರು. ಅವಳನ್ನು ಮೊದಲ ಬಾರಿಗೆ ಹೊರಗೆ ಕರೆದುಕೊಂಡು ಬಂದಿದ್ದರಿಂದ ತಾನೇ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದನು.
ಅವಳು ಡಾಕ್ಟರ್, ಇವನು ಪೊಲೀಸ್. ಇಬ್ಬರಿಗೂ ಒಬ್ಬರಿಗೊಬ್ಬರು ಸಮಯ ಕೊಡುವುದು ತುಂಬ ಕಷ್ಟ. ಸಿಕ್ಕ ಸ್ವಲ್ಪ ಸಮಯದಲ್ಲೇ ಈ ರೀತಿ ಇಬ್ಬರು ಒಟ್ಟಿಗೆ ಮಾತನಾಡಿಕೊಂಡು ಸಮಯ ಕಳೆದದ್ದು ರಿತನ್ಯಾಳಿಗಂತೂ ಬಹಳ ಖುಷಿಯಾಗಿತ್ತು. ಇತ್ತೀಚೆಗೆ ಮಹಿಮಾ ಮನೆಯಲ್ಲಿ ಬಹಳವೇ ಮೌನಿಯಾಗಿ ಬಿಟ್ಟಿದ್ದಳು. ಮೊದಲು ಕೂಡ ತನ್ನ ಅತ್ತೆಯ ಜೊತೆ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ಈಗಂತೂ ಅವರ ಎದುರಿಗೆ ಹೋಗುವುದನ್ನೇ ಕಡಿಮೆ ಮಾಡಿದ್ದಳು. ನಳಿನಿ ಜೊತೆ ಅಡಿಗೆ ತಿಂಡಿ ವಿಷಯ ಅಷ್ಟೇ. ಖುಷಿಯಾಗಿ ಏನನ್ನೂ ಮಾತನಾಡುತ್ತಿರಲಿಲ್ಲ. ಬೆಳಗ್ಗೆ ಎಸ್ಟೇಟ್ಗೆ ಹೋದರೆ ಸಂಜೆ ಮನೆಗೆ ಬರುತ್ತಿದ್ದಳು. ಅಂದು ಭಾನುವಾರವಾಗಿದ್ದರಿಂದ ಭದ್ರನಿಗೆ ನಾನೇ ಮಹಿಮಾಳನ್ನು ಎಸ್ಟೇಟ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅಂದು ತಾನೇ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದನು. ಇಷ್ಟು ದಿನ ಅವಳು ಬರೆದ ಲೆಕ್ಕ ಪುಸ್ತಕವನ್ನು ನೋಡಿ ಖುಷಿಯಾಗಿತ್ತು ಅವನಿಗೆ. ಯಾರು ಹೇಳಿಕೊಡದಿದ್ದರೂ ಸ್ವಲ್ಪವೂ ತಪ್ಪನ್ನು ಮಾಡದೆ, ಗೊಂದಲವನ್ನು ಕೂಡ ಮಾಡಿಕೊಳ್ಳದೆ ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಳು. ಇಂದು ಮಹರ್ಷಿಯೇ ಎಲ್ಲ ಲೆಕ್ಕವನ್ನು ಬರೆದುಕೊಳ್ಳುತ್ತಿರುವುದನ್ನು ನೋಡಿ ತನಗೆ ಏನು ಕೆಲಸ ಇಲ್ಲದೆ ಇರುವುದರಿಂದ ಮರದ ಕೆಳಗೆ ನೆರಳಿನಲ್ಲಿ ಸುಮ್ಮನೆ ಕುಳಿತಿದ್ದಳು. ತುಂಬ ಸಮಯದವರೆಗೆ ಬಿಸಿಲಿನಲ್ಲಿ ನಿಂತಿದ್ದ ಮಹರ್ಷಿಗೂ ಕೂಡ ಸುಸ್ತಾಗಿದ್ದರಿಂದ ತಾನು ಬಂದು ಮಹಿಮಾಳ ಬಳಿ ಒಬ್ಬರು ಕೂರುವಷ್ಟು ಜಾಗ ಬಿಟ್ಟು ತಾನು ಸರಿದು ಕುಳಿತಿದ್ದನು. ಅವನು ಅಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದ ಹಾಗೆ ಇವಳ ಹೃದಯದ ಬಡಿತ ಜೋರಾಗಿತ್ತು. ಅವನೆಡೆಗೆ ತಿರುಗಿ ನೋಡಲು ಭಯವಾಗಿ ಕಿರುಗಣ್ಣಿನಲ್ಲಿಯೇ ನೋಡುತ್ತಿದ್ದಳು. ಕೈಯಲ್ಲಿ ಮೊಬೈಲ್ ಹಿಡಿದು ನೋಡುತ್ತಿದ್ದವನು, ತುಂಬ ಬಿಸಿಲಿದೆ, ಸಂಜೆ ತನಕ ಇಲ್ಲಿ ಏನು ಮಾಡ್ತೀಯಾ? ಗೆಸ್ಟ್ ಹೌಸ್ಗೆ ಹೋಗೋಣ ಬಾ. ರಾಮಪ್ಪನಿಗೆ ಊಟ ತರುವುದು ಬೇಡ ಎಂದು ಹೇಳುತ್ತೇನೆ. ಅಲ್ಲಿಯೇ ಊಟ ಮಾಡಿಕೊಂಡು ಬಿಸಿಲು ಕಡಿಮೆಯಾದ ಮೇಲೆ ಬಂದರಾಯಿತು ಎಂದನು. ಅವನು ತೋರುತ್ತಿರುವ ಕಾಳಜಿಗೆ ಅದಾಗಲೇ ಕಳೆದೇ ಹೋಗುತ್ತಿದ್ದಳು ಹುಡುಗಿ. ಅವನು ಹೇಳುವ ಪರಿಗೆ ಇಲ್ಲ ಎನ್ನಲು ಮನಸ್ಸಾಗದೆ ಆಯಿತು ಎಂದು ತಲೆಯಾಡಿಸಿದಳು. ಕಾರನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದರಿಂದ ಇಬ್ಬರು ಎಸ್ಟೇಟಿಂದ ಗೆಸ್ಟ್ ಹೌಸ್ಗೆ ನಡೆದೇ ಹೋಗಿದ್ದರು. ತಾನು ದಾಪುಗಾಲು ಹಾಕುತ್ತಾ ವೇಗವಾಗಿ ನಡೆದರೆ ಮಹಿಮಾಳಿಗೆ ತನ್ನ ಸಮಕ್ಕೆ ಬರಲು ಆಗುವುದಿಲ್ಲ ಎಂದು ಅರಿತು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಂದಿದ್ದನು. ಮನೆಯೊಳಗೆ ಬರುತ್ತಿದ್ದ ಹಾಗೆ ರಾಮಪ್ಪ ಅಡಿಗೆ ಆಯ್ತಾ ಎಂದುಕೊಂಡೇ ಬಂದಿದ್ದನು. ಮಹರ್ಷಿ ಇನ್ನೊಂದು ಸ್ವಲ್ಪ ಹೊತ್ತು ಆಗಿಬಿಡುತ್ತದೆ ಎಂದು ರಾಮಪ್ಪ ಹೇಳುತ್ತಿದ್ದ ಹಾಗೆ ಮಹಿಮಾ ಆ ರೂಮಿಗೆ ಹೋಗಿ ಮುಖ ತೆಳೆದು ರೆಸ್ಟ್ ಮಾಡುತ್ತಿರು, ಅಡುಗೆ ಆದ ಮೇಲೆ ಕರೆಯುತ್ತೇನೆ ಎಂದನು. ಮಹರ್ಷಿ ಮೊದಲು ಅವಳ ಬಳಿ ಮಾತನಾಡುತ್ತಿದ್ದ ರೀತಿಗೂ ಈಗ ಮಾತನಾಡುತ್ತಿರುವ ರೀತಿಯು ಬಹಳ ವ್ಯತ್ಯಾಸವಿತ್ತು. ನಿಜವಾಗಿಯೂ ಇವರು ಬದಲಾಗಿದ್ದಾರಾ ಎಂದು ಅವಳಿಗೆ ಅವಳೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಳು. ಅವನು ಕೋಣೆ ತೋರಿಸುತ್ತಿದ್ದ ಹಾಗೆ ಸುಮ್ಮನೆ ತಲೆ ಆಡಿಸಿ ಅಲ್ಲಿಗೆ ಹೋಗಿದ್ದಳು. ಬಹುದೊಡ್ಡ ಮನೆಯದು, ಎಲ್ಲ ಅನುಕೂಲವೂ ಇತ್ತು ಅಲ್ಲಿ. ಬಚ್ಚಲ ಮನೆಗೆ ಹೋದರೆ ಅಲ್ಲಿ ಮಹರ್ಷಿ ಬಳಸುವ ಸೋಪು, ಶಾಂಪೂ, ಬ್ರಷ್, ಟೂತ್ಪೇಸ್ಟ್ ಎಲ್ಲವೂ ಇದ್ದವು. ಪ್ರತಿ ಭಾನುವಾರ ಅಲ್ಲಿಗೆ ಬಂದು ಕಾಲ ಕಳೆಯುತ್ತಿರುವುದರಿಂದ ಎಲ್ಲ ಅನುಕೂಲವನ್ನು ಮಾಡಿಟ್ಟಿದ್ದನು. ಕೈಕಾಲು ಮುಖ ತೊಳೆದು ಸ್ವಲ್ಪ ಸಮಯ ಹಾಸಿಗೆಗೆ ಉರುಳಿದವಳನ್ನು ಆಗಲೇ ರಾಮಪ್ಪನೇ ಬಂದು ಕೋಣೆಯ ಬಾಗಿಲಿನಲ್ಲಿ ನಿಂತು ಊಟಕ್ಕೆ ಕರೆದಿದ್ದರು. ಅವಳು ಡೈನಿಂಗ್ ಟೇಬಲ್ ಬಳಿಗೆ ಬರುವ ವೇಳೆಗಾಗಲೇ ಮಹರ್ಷಿ ಅಲ್ಲಿಗೆ ಬಂದು ಕುಳಿತಿದ್ದನು. ರಾಮಪ್ಪ ಮಾಡಿದ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವುದನ್ನು ನೋಡಿ ತಾನು ಕೂಡ ಅಡಿಗೆ ಮನೆಗೆ ಹೋಗಿ ರಾಮಪ್ಪ ಕೊಡಿ ನಾನೇ ಇಡ್ತೀನಿ ಎಂದಳು. ಅವಳಿಗೆ ರಾಮಪ್ಪ ಏನು ಹೊಸಬರಲ್ಲ, ಚಿಕ್ಕಂದಿನಿಂದಲೂ ಗೊತ್ತು. ಗಂಡ ಹೆಂಡತಿ ಮಧ್ಯೆ ನಾನೇಕೆ ಎಂದು ಯೋಚಿಸಿದ ರಾಮಪ್ಪ, ಮಹಿಮಾ ನೀವು ಊಟ ಮಾಡ್ತೀರಿ, ನಾನು ಹೊರಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಹೊರಗೆ ಹೋಗಿದ್ದರು. ಮೊದಲ ಬಾರಿಗೆ ಇಬ್ಬರೇ ಊಟ ಮಾಡುತ್ತಿರುವುದು. ಈಗ ಮನೆಯಲ್ಲಿ ಇರುವುದೇ ಇಬ್ಬರು. ಇಬ್ಬರಲ್ಲಿ ಒಬ್ಬರೂ ಬಾಯಿ ಬಿಡಲಿಲ್ಲ. ಪಾತ್ರೆಯ ಸದ್ದು ಬಿಟ್ಟರೆ ಯಾವ ಸದ್ದು ಇಲ್ಲ. ಮೊದಲು ಮಹರ್ಷಿಗೆ ಊಟ ಬಡಿಸಿ ನಂತರ ತಾನು ಬಡಿಸಿಕೊಂಡು ಇನ್ನೊಂದು ಕಡೆ ಊಟಕ್ಕೆ ಕುಳಿತಳು. ಮಹಿಮಾ ಒಂದು ತುತ್ತು ತಿನ್ನುತ್ತಿದ್ದ ಹಾಗೆ ಅನ್ನ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದಳು. ಊಟ ಮಾಡುತ್ತಿದ್ದ ಮಹರ್ಷಿ ಒಡನೆ ಮೇಲೆದ್ದು ಅವಳ ಬಳಿಗೆ ಹೋಗಿ ನಿಧಾನವಾಗಿ ಊಟ ಮಾಡುವುದಲ್ಲವಾ ಎಂದು ಹೇಳುತ್ತಾ ನೆತ್ತಿ ತಟ್ಟಿ ನೀರಿನ ಲೋಟವನ್ನು ಅವಳ ಮುಂದೆ ಇಡಿದನು. ಅವನಿಂದ ನೀರು ಪಡೆದು ಕುಡಿದವಳು ಅವನನ್ನೇ ನೋಡುತ್ತಾ ಉಳಿದಳು. ಮಹರ್ಷಿ ಕೂಡ ಅವಳ ನೋಟಕ್ಕೆ ನೋಟ ಬೆರೆಸಿದನು. ಒಲವಿನಿಂದ ಇಬ್ಬರ ಕಣ್ಣೋಟ ಬೆರೆತಿದ್ದವು. ಕ್ಷಣಗಳ ನಂತರ ಎಚ್ಚೆತ್ತವನು ತನ್ನ ನೋಟವನ್ನು ಬೇರೆಡೆಗೆ ಹರಿಸಿ
ತನ್ನ ಜಾಗಕ್ಕೆ ಬಂದು ಕುಳಿತು ಊಟ ಮಾಡತೊಡಗಿದನು. ಅಪ್ಪಿತಪ್ಪಿಯೂ ಅವಳೆಡೆಗೆ ನೋಡಲಿಲ್ಲ. ಮುಂದುವರಿಯುವುದು. ಮಹರ್ಷಿ ನಿಜವಾಗಿಯೂ ಬದಲಾಗಿದ್ದಾನಾ ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.